Hello, students. How are you all? I hope you all are good. And it's a quite long time that I have not uploaded the continuous video of the file handling in Python. ಫೈಲ್ ಹ್ಯಾಂಡ್ಲಿಂಗ್ದು ಒಂದು ಪಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾವು ಕಲ್ತಿದ್ವಿ ವಾಟ್ ಈಸ್ ಫೈಲ್ ಆ್ಯಂಡ್ ಟೈಪ್ಸ್ ಆಫ್ ಫೈಲ್ಸ್. ಈ ಪಾರ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಓಪನ್ ಎ ಫೈಲ್ನ ನಾವು ಯಾವ ಥರ ಓಪನ್ ಮಾಡ್ತೀವಿ, ಅದರಲ್ಲಿ ಕಂಟೆಂಟ್ನ ಯಾವ ಥರ ಆ್ಯಡ್ ಮಾಡ್ತೀವಿ ಮತ್ತು ರೀಡ್ ಮಾಡ್ತೀವಿ, ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ in this part. So we will move without wasting any time. Before starting how to open a ಫೈಲ್ನ ಓಪನ್ ಹೇಗೆ ಮಾಡೋದು ಅಂತ ಕಲಿಯೋಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈಲ್ ಮೋಡ್ಸ್. ನಾವು ಫೈಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಮೋಡ್ಸ್ ಇದೆ. ಯಾವ ಮೋಡಲ್ಲಿ ನಾವು ಫೈಲ್ನ ನಾವೇನು ಮಾಡ್ತಾ ಇದ್ದೀವಿ, ಓಪನ್ ಮಾಡ್ತಾ ಇದ್ದೀವಿ ಅಂತ. ಫೈಲ್ ಮೋಡ್ಸಲ್ಲಿ ಫೈಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮೋಡ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ ಮೋಡೇ ನಮಗೆ ಡಿಸೈಡ್ ಮಾಡೋದು ವಿಚ್ ಟೈಪ್ ಆಫ್ ಫೈಲ್ನ ನಾವು ಓಪನ್ ಮಾಡ್ತಾ ಇದ್ದೀವಿ. ಫೈಲ್ನ ನಾವು ಯಾವ ಪರ್ಪಸಿಗೆ ಓಪನ್ ಮಾಡ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡೋದು ಯಾವುದು, ಫೈಲ್ ಮೋಡ್ಸ್. ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈಲ್ ಮೋಡ್ಸ್. ಲೈಕ್ ವಿ ಹ್ಯಾವ್ ಆರ್ ಅಂತ ಯಾವಾಗ ನಾವು ಫೈಲ್ ಮೋಡ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ when we are trying to read a content from the file. ಯಾವಾಗ ನಾವು ಫೈಲಿಂದ ಕಂಟೆಂಟ್ನ ರೀಡ್ ಮಾಡಬೇಕು, ದಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೋಡ್ ಆಸ್ ಆರ್. ಆರ್ ಬಿನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ನೋ ಆಲ್ರೆಡಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫೈಲ್ಸ್. ಒನ್ ಇಸ್ ಟೆಕ್ಸ್ಟ್ ಫೈಲ್, ಅನದರ್ ಒನ್ ಇಸ್ ದ ಬೈನರಿ ಫೈಲ್. ಆರ್ ಬಿ ಅಂತ ಕೊಟ್ಟಿದ್ರೆ ವಿ ಶುಡ್ ರೀಡ್ ದ ಫೈಲ್ ಫ್ರಮ್ ದ ಬೈನರಿ ಫೈಲ್. ಬೈನರಿ ಫೈಲಿಂದ ನಾವು ಕಂಟೆಂಟ್ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ ದಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಆರ್ ಬಿ ಮೋಡ್ನ ಯೂಸ್ ಮಾಡ್ತೀವಿ. ಆರ್ ಪ್ಲಸ್ ಅಥವಾ ಪ್ಲಸ್ ಆರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ಬೋತ್ ರೀಡ್ ಆಪರೇಷನ್ಸ್ ಆ್ಯಂಡ್ ರೈಟ್ ಆಪರೇಷನ್, ಎರಡು ರೀಟು ಮಾಡಬೇಕು ರೈಟು ಮಾಡಬೇಕು ಅಂತ ಹೇಳಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್. ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ರೀಡು ಮತ್ತು ರೈಟು ಏನು ಅಂತ ಹೇಳಿದ್ರೆ ಸಪೋಸ್ ವಿ ಹ್ಯಾವ್ ಅ ಫೈಲ್. ಐ ಆಮ್ ನಾಟ್ ಏಬಲ್ ಟು ರೈಟ್ ಹಿಯರ್. ಸಪೋಸ್ ವಿ ಹ್ಯಾವ್ ಅ ಫೈಲ್. ನಮ್ಮ ಹತ್ರ ಒಂದು ಫೈಲ್ ಇದೆ. ಈ ಫೈಲ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಫೈಲ್ನ ನಾನು ಏನು ಕೊಟ್ಟಿದ್ದೀನಿ, ABC ಅಂತ ಫೈಲ್ ನೇಮ್ ಕೊಟ್ಟಿದ್ದೀನಿ ಅಂತ ಅರ್ಥ ಹೇಳಿದ್ರೆ ಈ ಫೈಲ್ ಏನಾಗಿದೆ, ಒಂದು ಕ್ರಿಯೇಟ್ ಆಗಿದೆ. ಈ ಫೈಲಲ್ಲಿ ಇಲ್ಲಿ ಒಳಗಡೆ ನಮ್ಗೆ ಏನೂ ಕಂಟೆಂಟ್ ಇಲ್ಲ. ವಿ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಕಂಟೆಂಟ್ ಇನ್ ದ ಫೈಲ್. ಇಫ್ ಯು ವಾಂಟ್ ಟು ಆ್ಯಡ್ ದ ಕಂಟೆಂಟ್, ಫಾರ್ ಎಕ್ಸಾಂಪಲ್ ಐ ಆಮ್ ಆ್ಯಡಿಂಗ್ ಹಿಯರ್ ಹೆಲೋ ಅಂತ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ದಿಸ್ ಆಪರೇಷನ್ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ರೈಟ್. ಈ ಆಪರೇಷನ್ ನಾವೇನಂತ ಹೇಳ್ತೀವಿ, ರೈಟ್. ಫೈಲ್ ಒಳಗಡೆ ಕಂಟೆಂಟ್ ನ ಆಡ್ ಮಾಡಿದ್ದನ್ನ ವಿ ಕಾಲ್ ಆಸ್ ರೈಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ರೀಡ್ ಅಂದ್ರೆ ಏನು, ನಮ್ದು ಫೈಲ್ ಇದೆ. ಫೈಲ್ ಒಳಗಡೆ ನಾವ್ ಏನ್ ಸ್ಟೋರ್ ಮಾಡಿದೀವಿ, ಹೆಲೋ ಅಂತ ಸ್ಟೋರ್ ಮಾಡಿದೀವಿ. ಇದನ್ನ ನಾವು ಡಿಸ್ಪ್ಲೇ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಫೈಲಿಂದ ಆಚೆ ತೆಗೆದು ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈ ಆಪರೇಷನ್ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ರೀಡ್. ರೈಟ್ ಆಪರೇಷನ್ ಅಂತ ಹೇಳಿದ್ರೇನು, ವಾಟ್ ಯು ಮೀನ್ ಬೈ ರೈಟ್ ಆಪರೇಷನ್? ವಿ ಆರ್ ರೈಟಿಂಗ್, ಆಡಿಂಗ್ ದ ಕಂಟೆಂಟ್ ಟು ದ ಫೈಲ್. ಫೈಲಿಗೆ ಕಂಟೆಂಟ್ ಆಡ್ ಮಾಡೋದನ್ನ ವಿ ಕಾಲ್ ಆಸ್ ರೈಟ್. ಫೈಲಲ್ಲಿ ಇರೋ ಕಂಟೆಂಟ್ನ ನಾವು ಡಿಸ್ಪ್ಲೇ ಮಾಡೋದನ್ನ, ಪ್ರಿಂಟ್ ಮಾಡೋದನ್ನ ವಿ ಕಾಲ್ ಆಸ್ ರೀಡ್. ಇದು ಕ್ಲಿಯರ್ ಆಗಿರ್ಬೋದು ನಿಮಗೆ, ರೈಟ್ ಆ್ಯಂಡ್ ರೀಡ್. ರೈಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಶುಡ್ ಯೂಸ್ ದ ಓಪನ್ ಎ ಫೈಲ್. ಯಾವ ಮೋಡಲ್ ಓಪನ್ ಮಾಡ್ಬೇಕು ನಾವು, ABC ಅಂತ ಫೈಲ್ ಇದೆ, ನಾನು W ಮೋಡಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಫೈಲು, ಕಂಟೆಂಟ್ನ ಆ್ಯಡ್ ಮಾಡ್ಲಿಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಸಪೋಸ್ ಇಫ್ ಐ ಗಿವ್ ಹಿಯರ್ ಆರ್ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಓಪನಿಂಗ್ ಎ ಫೈಲ್ ಫಾರ್ ರೀಡಿಂಗ್. RB ಅಂತ ಕೊಡ್ತಾ ಇದ್ರೆ ನಾಟ್ ಎ ಟೆಕ್ಸ್ಟ್ ಫೈಲ್. ಯಾವ್ದನ್ನ ರೀಡ್ ಮಾಡ್ತಾ ಇದೀವಿ ನಾವು, ಬೈನರಿ ಫೈಲ್ನ ರೀಡ್ ಮಾಡ್ತಾ ಇದೀವಿ. ದೆನ್ ವಿ ಹ್ಯಾವ್ ಅಪೆಂಡ್ ಮೋಡ್. ವಾಟ್ ಈಸ್ ದ ಯೂಸ್ ಆಫ್ ಅಪೆಂಡ್ ಮೋಡ್? ಆಲ್ರೆಡಿ ನಮ್ಮ ಹತ್ರ ಫೈಲ್ ಓಪನ್ ಮಾಡಿ ಅದ್ರಲ್ಲಿ ಕಂಟೆಂಟ್ನ ಆ್ಯಡ್ ಮಾಡಿದ್ದೀವಿ. ವಾಟ್ ಈಸ್ ದ ಕಂಟೆಂಟ್ ವಿ ಹ್ಯಾವ್ ಆಡೆಡ್ ಟು ದ ಫೈಲ್, ಹೆಲೋ ಅಂತ ಆ್ಯಡ್ ಮಾಡಿದ್ವಿ. ಇದೇ ಫೈಲಿಗೆ ಇನ್ನೂ ಎಕ್ಸ್ಟ್ರಾ ನಾವು ಕಂಟೆಂಟ್ನ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಓಪನ್ ಮಾಡಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕಂಟೆಂಟ್ ನಾವು ಆ್ಯಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಅಪೆಂಡ್ ಮೋಡ್. ವಾಟ್ ಯು ಮೀನ್ ಬೈ ಅಪೆಂಡ್ ಮೋಡ್? ಅಪೆಂಡ್ ಮೋಡ್ ಅಂತ ಹೇಳಿದ್ರೆ ಆಲ್ರೆಡಿ ನಮ್ದು ಏನು ಫೈಲ್ ಕ್ರಿಯೇಟ್ ಆಗಿದೆ ಆ ಫೈಲಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ಕಂಟೆಂಟ್ನ ಆ್ಯಡ್ ಮಾಡ್ತಾ ಇದೀವಿ. ದಟ್ ಈಸ್ ಕಾಲ್ಡ್ ಆಸ್ ಅಪೆಂಡ್ ಮೋಡ್. ಎ ಪ್ಲಸ್ ಅಥವಾ ಪ್ಲಸ್ ಎ ಫೈಲ್ನ ನಾವು ಬೋತ್ ರೀಡ್ ಮೋಡ್ ಮತ್ತೆ ರೈಟ್ ಮೋಡಲ್ಲಿ ನಾವು ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ರೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ನಾವು ಫೈಲ್ ಮೋಡ್ಸ್ ನಮಗೆ ವೆರಿ ಇಂಪಾರ್ಟೆಂಟು. ಏನಕ್ಕಂತ ಹೇಳಿದ್ರೆ ಫೈಲ್ ಆಪರೇಷನ್ಸ್ ನಾವು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮೋಡಲ್ಲಿ ನಾವು ಫೈಲ್ನ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗಬೇಕು. ವಾಟ್ ಎವರ್ ದ ಮೋಡ್ಸ್ ವಿ ಹ್ಯಾವ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಪ್ರಾಕ್ಟಿಕಲಿ. ಇಲ್ಲೇ ನಾವು ಲಾಸ್ಟಲ್ಲಿ ಪ್ರಾಕ್ಟಿಕಲ್ ನೋಡೋದ ಯಾವ ಥರ ಫೈಲ್ ಮೋಡ್ಸ್ ಇದೆ, ಅದನ್ನ ಯಾವ ಥರ ನಾವೇನು ಮಾಡಬೇಕು, ವರ್ಕ್ ಮಾಡಬೇಕು ಅಂತ. ನೌ ವಿ ವಿಲ್ ಮೂವ್ ಟು ಹೌ ಟು ಓಪನ್ ಎ
ಫೈಲ್. ನಾವು ಹೇಗೆ ಫೈಲ್ನ ನಾವು ಓಪನ್ ಮಾಡಬೇಕು ಮತ್ತೆ ಕ್ಲೋಸ್ ಮಾಡಬೇಕು. ಒಂದು ಟೆಕ್ಸ್ಟ್ ಫೈಲ್ನ ನಾವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಿಚ್ ಫಂಕ್ಷನ್ ವಿ ಆರ್ ಗೋಯಿಂಗ್ ಟು ಯೂಸ್? ವಿ ಆರ್ ಗೋಯಿಂಗ್ ಟು ಯೂಸ್ ದ ಓಪನ್ ಫಂಕ್ಷನ್. Which method is used to open a file? Text file. Particularly text file na ನಾವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ we are going to use the method that is called as open. Even binary file ಓಪನ್ ಮಾಡಬೇಕು ಅಂತ ಹೇಳಿದ್ರೆ we are going to use the method open itself. ವಾಟ್ ಈಸ್ ದ ಸಿಂಟ್ಯಾಕ್ಸ್? ಏನು ಸಿಂಟ್ಯಾಕ್ಸ್? ನಾವು ಫೈಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಫೈಲ್ನ ಆಬ್ಜೆಕ್ಟ್ ಕೊಡಬೇಕು. ಈ ಫೈಲ್ ಆಬ್ಜೆಕ್ಟ್ ನಾವು ಏನು ಬೇಕಾದರೂ ಕೊಡ್ಬೋದು. ಇಟ್ಸ್ ನಾಟ್ ಲೈಕ್ ಫೈಲ್ ಆಬ್ಜೆಕ್ಟೇ ಕೊಡಬೇಕು ಅಂತ. ವಾಟ್ ಎವರ್ ದ ಫೈಲ್ ನೇಮ್, ಆಬ್ಜೆಕ್ಟ್ ನೇಮ್ ವಿ ವಾಂಟ್, ವಿ ಕ್ಯಾನ್ ಗಿವ್ ದ ಆಬ್ಜೆಕ್ಟ್ ನೇಮ್ ಫಾರ್ ದ ಫೈಲ್. ಫೈಲ್ ಆಬ್ಜೆಕ್ಟಿಗೆ ನಾವು ಏನು ಬೇಕಾದರೂ ನೇಮ್ ಕೊಡ್ಬೋದು. ಯಾವ ಫಂಕ್ಷನ್ನ ಯೂಸ್ ಮಾಡ್ತೀವಿ ಫೈಲ್ನ ಓಪನ್ ಮಾಡಲಿಕ್ಕೆ? ವಿ ಶುಡ್ ಯೂಸ್ ದ ಓಪನ್ ಫಂಕ್ಷನ್. ಫೈಲ್ನ ಓಪನ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋದು ಫಂಕ್ಷನ್ ಯಾವುದು? ಓಪನ್. ನೆಕ್ಸ್ಟ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ನೇಮ್. ಏನು ಪ್ರೊವೈಡ್ ಮಾಡಬೇಕು? ಫೈಲ್ ನೇಮ್. ಯಾವ ಫೈಲ್ ನೇಮ್ ನಾನು ಓಪನ್ ಮಾಡಬೇಕು ಅಂತ ದಟ್ ಟೈಮ್ ಯು ಶುಡ್ ಗಿವ್ ದ ಫೈಲ್ ನೇಮ್ ಆ್ಯಂಡ್ ಹಿಯರ್ ಯು ಶುಡ್ ಮೆನ್ಷನ್ ದ ಮೋಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ಮೋಡಲ್ಲಿ ನಾವು ಫೈಲ್ನ ಏನು ಮಾಡ್ತಾ ಇದ್ದೀವಿ? ಓಪನ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಡಿಫ್ರೆಂಟ್ ಮೋಡ್ಸ್, ರೈಟ್? ವಿ ಹ್ಯಾವ್ ಡಬ್ಲ್ಯೂ ಮೋಡ್, ಆರ್ ಮೋಡ್, ಆರ್ ಪ್ಲಸ್ ಮೋಡ್, ಪ್ಲಸ್ ಆರ್ ಮೋಡ್. ಈ ಎಲ್ಲ ಆಪರೇಷನ್ ಕಲಿಯೋಕ್ಕಿಂತ ಮುಂಚೆ ಪ್ರೋಗ್ರಾಮಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫೈಲ್ ಮೋಡ್ಸ್ನ ಕಲ್ತಿರ್ಬೇಕು. ಫೈಲ್ನ ಯಾವ ಥರ ಓಪನ್ ಮಾಡ್ತೀವಿ? ಫಸ್ಟ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ಆಬ್ಜೆಕ್ಟ್ ಕೊಡ್ತೀವಿ ಓಪನ್, ದೆನ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ಮೋಡ್ಸ್, ದೆನ್ ವಿ ಹ್ಯಾವ್ ಟು ಗಿವ್ ದ ರೀಡ್ ರೈಡ್ ವಾಟ್ ಎವರ್. ಫೈಲ್ ಮೋಡ್ಸು ನಮಗೆ 3 ಮಾರ್ಕ್ ಕ್ವೆಶನ್ ಕೇಳ್ಬಹುದು ಆ್ಯಂಡ್ 1 ಮಾರ್ಕಿಗೆ MCQಸ್ಗೂ ಕೇಳ್ಬೋದು, ಅಥವಾ ಪ್ರೋಗ್ರಾಮಲ್ಲಿ ನಮಗೆ ಇರುತ್ತೆ ಫೈಲ್ನ ನಾವು ಓಪನ್ ಮಾಡಿದ್ದೀವಿ. ಐ ಥಿಂಕ್ ಲ್ಯಾಬ್ದು ಥರ್ಡ್ ಆರ್ ಫೋರ್ತ್ ಪ್ರೋಗ್ರಾಮ್ ವಿ ಹ್ಯಾವ್ ಟೆಕ್ಸ್ಟ್ ಫೈಲ್ ಯಾವ ಥರ ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಪರೇಷನ್ಸ್. ನಾವು ಎಕ್ಸಾಂಪಲ್ ವಿ ವಿಲ್ ಸಿ. ಐ ಹ್ಯಾವ್ ಟೇಕನ್ ಆ್ಯನ್ ಆಬ್ಜೆಕ್ಟ್. ಫೈಲ್ ಆಬ್ಜೆಕ್ಟ್ನ ನೇಮ್ ಏನಂತ ತೊಗೊಂಡಿದ್ದೀನಿ? ಮೈ ಆಬ್ಜೆಕ್ಟ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ದ ಸೇಮ್ ಥಿಂಗ್ ಹಿಯರ್ ಓಪನ್ ಏನಿದು? ಫಂಕ್ಷನ್. ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ? ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಓಪನ್ ಎ ಫೈಲ್? Open member function. Open function is used to open a file. Then we have the file name. File name ಏನಿದೆ ಅಲ್ಲಿ? my file. File name ಹೆಸರೇನು? my file. my file ಬೇಕು ಅಂತ ಇಲ್ಲ. I can give here ABC, XYZ, whatever the file name we want, we can give the file name. ಯಾವ ಮೋಡ್ ಇದೆ? ರೈಟ್ ಮೋಡ್. ಫೈಲ್ನ ಯಾವ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಾವು? ರೈಟ್ ಮೋಡ್. ಯಾವ ಫೈಲ್ ಅದು? ಮೈ ಫೈಲ್ ಓಪನ್ ಮಾಡ್ತಾ ಇದ್ದೀವಿ. ಯಾವ ಮೋಡಲ್ಲಿ? ರೈಟ್ ಮೋಡಲ್ಲಿ. ಆ ಫೈಲ್ದು ಆಬ್ಜೆಕ್ಟ್ ಏನು? ಮೈ ಆಬ್ಜೆಕ್ಟ್. ಇಟ್ಸ್ ಲೈಕ್ ಐ ಕ್ಯಾನ್ ರೈಟ್ ಹಿಯರ್ f is equal to open abc.txt and I can give here write mode. ಇದರ ಅರ್ಥ ಏನು? f ಏನಿಲ್ಲ ಫೈಲ್ ಆಬ್ಜೆಕ್ಟ್ ಇದು, ಓಪನ್ ಇಸ್ ಎನ್ ಮೆಂಬರ್ ಫಂಕ್ಷನ್, abc.text ಫೈಲ್ ನೇಮು. ಯಾವ ಮೋಡಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ? ರೈಟ್ ಮೋಡ್. ಅದೇ ಫೈಲ್ನ ನಾವು ರೀಡಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ, ಕಂಟೆಂಟ್ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗಿವಿಂಗ್ ಹಿಯರ್ ಆರ್ ಮೋಡ್ನ ನಾವೇನು ಮಾಡ್ತೀವಿ? ಪ್ರೊವೈಡ್ ಮಾಡ್ತೀವಿ. ಫೈಲ್ನ ನಾವು 2 ವೇಸಲ್ಲಿ ಓಪನ್ ಮಾಡ್ಬೋದು. ಜಸ್ಟ್ ವಿ ಕ್ಯಾನ್ ಯೂಸ್ ಬೈ ಯೂಸಿಂಗ್ ದ ಓಪನ್ ಮೆಂಬರ್ ಫಂಕ್ಷನ್. ಓಪನ್ ಮೆಂಬರ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಈ ಥರ ನಾವು ಫೈಲ್ನ ಏನು ಮಾಡ್ಬೋದು? ಓಪನ್ ಮಾಡ್ಬೋದು. ದ ಅನದರ್ ಮೆಥಡ್ ಇಸ್ ಆಲ್ಸೋ ದೇರ್ ಟು ಓಪನ್ ಎ ಫೈಲ್ ದಟ್ ಈಸ್ ಯೂಸಿಂಗ್ ವಿತ್ ಮೆಥಡ್. ವಿತ್ ಕ್ಲಾಸ್ನ ನಾವು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಕೋಬೋದು? ಫೈಲ್ನ ಓಪನ್ ಮಾಡ್ಕೋಬೋದು. ಹೌ ಟು ಓಪನ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್? ವಿ ಹ್ಯಾವ್ ಟು ಯೂಸ್ ದ ಕೀವರ್ಡ್ ವಿತ್. ವಿತ್ನ ನಾವೇನು ಮಾಡಬೇಕು? ಯೂಸ್ ಮಾಡಬೇಕು. ಅದಾದಮೇಲೆ ವಿ ಹ್ಯಾವ್ ಟು ಗಿವ್ ದ ಓಪನ್, ದೆನ್ ಅಗೇನ್ ದ ಸೇಮ್ ಥಿಂಗ್ ನಾವೇನು ಪ್ರೊವೈಡ್ ಮಾಡ್ತೀವಿ? ಫೈಲ್ ನೇಮು, ಆಕ್ಸೆಸ್ ಮೋಡ್ ಪ್ರೊವೈಡ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ಆಬ್ಜೆಕ್ಟ್. ಏನು ನಮ್ಮದು ಫೈಲ್ ಆಬ್ಜೆಕ್ಟ್ ಇದೆ ಅದನ್ನು ನಾವು ಎಲ್ಲಿ ಕೊಡ್ತೀವಿ? ಲಾಸ್ಟಲ್ಲಿ ಕೊಡ್ತೀವಿ. ನಾನು ಎಕ್ಸಾಂಪಲ್ ಬರ್ದಿದೆ ವಿತ್ ಓಪನ್ abc ಡಾಟ್ ಟೆಕ್ಸ್ಟ್ ರೈಟ್ ಆಸ್ ಎಫ್. ಫೈಲ್ ಆಬ್ಜೆಕ್ಟ್ ಏನು ಕೊಟ್ಟಿದೆ ಅಲ್ಲಿ? ಎಫ್ ಅಂತ ಕೊಟ್ಟಿದೆ. ವಿ ಕ್ಯಾನ್ ಓಪನ್ ಎ ಫೈಲ್ ಇನ್ 2 ಮೆಥಡ್ಸ್. ಐದರ್ ಜಸ್ಟ್ ವಿ ಕ್ಯಾನ್ ಓಪನ್ ಬೈ ಯೂಸಿಂಗ್ ಓಪನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಓಪನ್ ಯೂಸಿಂಗ್ ವಿತ್ ಕ್ಲಾಸ್. ವಿತ್ ಕ್ಲಾಸ್ನ ಯೂಸ್ ಮಾಡ್ಕೊಂಡು ಓಪನ್ ಮಾಡಬೇಕು. ವಿತ್ ಕ್ಲಾಸಲ್ಲಿ ಫೈಲ್ ಆಬ್ಜೆಕ್ಟ್ ನಾವು ಲಾಸ್ಟ್ ಕೊಡ್ತೀವಿ. ಓಪನ್ ಮೆಥಡಲ್ಲಿ ಫೈಲ್ ಆಬ್ಜೆಕ್ಟ್ನ ನಾವೇನು ಕೊಡ್ತೀವಿ? ಫಸ್ಟ್ ಕೊಡ್ತೀವಿ. ಎಫ್ ಇಸ್ ಈಕ್ವಲ್ ಟು ಓಪನ್. I hope you have understand how to open the file using open method and with the close method. Already we know which method is used to open a file. Open method. File na open ಮಾಡಕ್ಕೆ ಯಾವ method ನ use ಮಾಡ್ತೀವಿ? Open method. The same thing, to close a file we are going to use a method that is called as an close method. Close method is used to close a file. File ನ ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ close method ನ ಯೂಸ್ ಮಾಡ್ತೀವಿ. To open a file we are going to use the open method.
ನಾವು ಓಪನ್ ಮೆಥಡ್ ಇದು ಸಿಂಟ್ಯಾಕ್ಸ್ ನ ನೋಡಿದ್ವಿ, ಎಕ್ಸಾಂಪಲ್ ನ ನೋಡಿದ್ವಿ. ದ ಸಿಂಟ್ಯಾಕ್ಸ್ ಫಾರ್ ಕ್ಲೋಸಿಂಗ್ ಅ ಫೈಲ್ ಇಸ್ ಜಸ್ಟ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್, ರಿಕಾಲ್, ನೀವೇ ರಿಕಾಲ್ ಮಾಡ್ಕೊಳ್ಳಿ. ಐ ಹ್ಯಾವ್ ಟೇಕನ್ ಎಫ್ ನ ನಾನು ಏನಂತ ತಗೊಂಡಿದ್ದೆ, ಫೈಲ್ ಆಬ್ಜೆಕ್ಟ್ ಅಂತ ತಗೊಂಡಿದ್ದೆ. ದೆನ್ ವಿ ಹ್ಯಾವ್ ಟೇಕನ್ open. After that we have opened the bracket. Then we have provided the file name. ಏನ್ ಪ್ರೊವೈಡ್ ಮಾಡಿದ್ವಿ ನಾವು, ಫೈಲ್ ನೇಮ್. ಸಾರಿ, ಆಫ್ಟರ್ ಫೈಲ್ ನೇಮ್ ವಿ ಹ್ಯಾವ್ ಟು ಗಿವ್ ಹಿಯರ್ ಮೋಡ್. ಯಾವ ಮೋಡಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಫೈಲ್ನ ಓಪನ್ ಮಾಡ್ತಾ ಇದೀವಿ. ಇದೇನಾಗತ್ತೆ, ಇದು ಈ ಸ್ಟೇಟ್ಮೆಂಟ್ ಅಲ್ಲಿ ಫೈಲ್ ಏನಾಗುತ್ತೆ, ಓಪನ್ ಆಗುತ್ತೆ. ಇವಾಗ ನಾನು ಫೈಲ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಮೆಥಡ್ ಐ ಶುಡ್ ಯೂಸ್, I should use close method. How to use? We have to give the file object. File object ಏನಿದೆ ಈ ಫೈಲ್ ಅಲ್ಲಿ ನಮಗೆ f ಇದೆ. f dot, so I am taking here f dot close. ಫೈಲ್ ಈ ಸ್ಟೇಟ್ಮೆಂಟ್ ಅಲ್ಲಿ ಫೈಲ್ ಏನಾಗ್ತಾ ಇದೆ, ಓಪನ್ ಆಗ್ತಾ ಇದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಫೈಲ್ ಏನಾಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಹೌ ಟು ಓಪನ್ ಅಂಡ್ ಕ್ಲೋಸ್ ಅ ಫೈಲ್. ಫೈಲ್ನ 2 ಮೆಥಡ್ಸ್ ಅಲ್ಲಿ ನಾವು ಓಪನ್ ಮಾಡ್ಬೋದು. ದ ಫಸ್ಟ್ ಮೆಥಡ್ ಈಸ್ ಓಪನ್ ಮೆಥಡ್. ದ ಅನದರ್ ಮೆಥಡ್ ಈಸ್ ಅಂಡ್ ಬೈ ಯೂಸಿಂಗ್ ವಿತ್ ಕ್ಲೋಸ್. ವಿತ್ ಕ್ಲೋಸ್ ನ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವು ಫೈಲ್ನ ಏನ್ ಮಾಡ್ಬೋದು, ಓಪನ್ ಮಾಡ್ಬೋದು. ದೆನ್ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಅ ಫೈಲ್ ಯೂಸಿಂಗ್ ಕ್ಲೋಸ್ ಮೆಥಡ್. ಕ್ಲೋಸ್ ಮೆಥಡ್ ಯೂಸ್ ಮಾಡ್ಕೊಂಡು ಫೈಲ್ನ ನಾವೇನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಈ ಏನು ಕೋಡ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಪೈಥಾನ್ ಅಲ್ಲಿ ರನ್ ಮಾಡ್ಬೋದು, ಆದ್ರೆ ನಮಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಏನು ರಿಸಲ್ಟ್ ಡಿಸ್ಪ್ಲೇ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಏನು ಕಂಟೆಂಟ್ ನ ನಾವೇನ್ ಮಾಡ್ತಾ ಇಲ್ಲ, ಆಡ್ ಮಾಡ್ತಾ ಇಲ್ಲ. ಸೊ ಒನ್ಸ್ ವಿ ಲರ್ನ್ ರೀಡ್ ಅಂಡ್ ರೈಟ್ ಆಪರೇಷನ್, ಅವಾಗ ನಾವು ಪ್ರೋಗ್ರಾಮ್ ಅಲ್ಲಿ ಅದಕ್ಕಿಂತ ಮುಂಚೆನೆ ವಿ ವಿಲ್ ಟ್ರೈ ಟು ಎಕ್ಸಿಕ್ಯೂಟ್ ಪ್ರೋಗ್ರಾಮ್. ನಮ್ದು ವಿಡಿಯೋ ಲೆಂತಿ ಆಗ್ಬೋದು, ನೋ ಪ್ರಾಬ್ಲಮ್. ಕರೆಕ್ಟಾಗಿ ನೀವು ಕಾನ್ಸೆಪ್ಟ್ನ ಕಲ್ತ್ಕೊಳ್ಳಿ. ವಿ ವಿಲ್ ಸಿ ಹಿಯರ್, ವಿ ಗೋ ಟು ದ ಪೈಥಾನ್. ಫೈಲ್ ನ್ಯೂ. ಇವಾಗ ನಾನು ಫೈಲ್ನ ಓಪನ್ ಮಾಡಿದ್ರೆ ನನಗೆ ಎಫ್ ಇಸ್ ಈಕ್ವಲ್ ಟು ಏನಿದು, ಎಫ್ ಏನಿದೆ ಇಲ್ಲಿ, ಎಫ್ ಇಸ್ ಅನ್ ಫೈಲ್ ಆಬ್ಜೆಕ್ಟ್ ಆಯ್ತು, ಇಸ್ ಈಕ್ವಲ್ ಟು ಓಪನ್ ಗಿವಿಂಗ್ ಹಿಯರ್ ASDF. ಏನಿದು, ಫೈಲ್ ನೇಮ್. I'm giving file name as asdf.txt. ಇವಾಗ ಯಾವ ಮೋಡಲ್ಲಿ ಓಪನ್ ಮಾಡ್ತಾ ಇದೀವಿ ಫೈಲ್ನ, ಸಪೋಸ್ ಐ ಆಮ್ ಓಪನಿಂಗ್ ದ ಫೈಲ್ ಇನ್ ದ ರೈಟ್ ಮೋಡ್. ರೈಟ್ ಮೋಡಲ್ಲಿ ನಾನು ಫೈಲ್ನ ನಾವೇನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ. ಈ ಸಿಂಟ್ಯಾಕ್ಸ್, ಈ ಎಕ್ಸಾಂಪಲ್ ಏನಿದು ಕೋಡ್ ಆಫ್ ಇನ್ಸ್ಟ್ರಕ್ಷನ್, ಫೈಲ್ನ ಓಪನ್ ಮಾಡ್ಲಿಕ್ಕೆ. ಯಾವ ಫೈಲ್, ASDF. ಫೈಲ್ ಹೆಸರೇನು, ASDF. ಯಾವ ಮೋಡಲ್ ಓಪನ್ ಮಾಡ್ತಾ ಇದೀವಿ, ರೈಟ್ ಮೋಡಲ್ ಓಪನ್ ಮಾಡ್ತಾ ಇದೀವಿ. ನಾವು ಐ ವಿಲ್ ಕ್ಲೋಸ್. ಹೌ ಟು ಕ್ಲೋಸ್, ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಫೈಲ್ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ನಾವು ವಿಲ್ ಸಿ ದ ಔಟ್ಪುಟ್. ನಮಗೆ ಔಟ್ಪುಟ್ ಅಲ್ಲಿ ಏನು ಡಿಸ್ಪ್ಲೇ ಆಗಲ್ಲ. give here F1. ಸಿ, ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನಮಗೆ ಏನು ತೋರಿಸ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಫೈಲ್ ಓಪನ್ ಆಗಿದೆ, ಆದ್ರೆ ಅದ್ರಲ್ಲಿ ಏನು ಕಂಟೆಂಟ್ ನಾವೇನ್ ಮಾಡಿಲ್ಲ, ಆಡ್ ಮಾಡಿಲ್ಲ. ಸಪೋಸ್ ಇಫ್ ಐ ಗಿವ್ ಹಿಯರ್ ರೀಡ್ ಮೋಡ್. ರೀಡ್ ಅಂತ ಹೇಳಿದ್ರೇನು, ಫೈಲ್ ಅಲ್ಲಿ ಏನ್ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಏನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡ್ಬೇಕು. ಈ ಫೈಲ್ ನ ನಾನು ಯಾವ ಮೋಡಲ್ ಓಪನ್ ಮಾಡ್ತಾ ಇದ್ದೀನಿ, ಇವಾಗ ರೀಡ್ ಮೋಡಲ್ ಓಪನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಹಿಯರ್ ನಥಿಂಗ್. ಏನು ನಮಗೆ ಏನಾಗ್ತಾ ಇಲ್ಲ, ಡಿಸ್ಪ್ಲೇ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಫೈಲ್ ಏನಾಗಿದೆ, ನಮಗೆ ಎಂಟಿ ಆಗಿದೆ. ಜಸ್ಟ್ ನಾವು ಫೈಲ್ ನ ಓಪನ್ ಮಾಡಿ ಏನ್ ಮಾಡಿದೀವಿ, ಕ್ಲೋಸ್ ಮಾಡಿದೀವಿ. ಅದ್ರಲ್ಲಿ ಏನು ನಾವು ಕಂಟೆಂಟ್ ನ ಏನ್ ಮಾಡಿಲ್ಲ, ನಾವು ಆಡ್ ಮಾಡಿಲ್ಲ. ಐ ವಿಲ್ ಮಿನಿಮೈಸ್ ದಿಸ್. ಇದನ್ನೇ ಫೈಲ್ ನಾವು ನೆಕ್ಸ್ಟ್ ಫರ್ದರ್ ಯೂಸ್ ಮಾಡ್ಕೊಳ್ಳೋದ. ವಿಲ್ ಸಿ ದ ನೆಕ್ಸ್ಟ್ ಥಿಂಗ್, ಹೌ ಟು ರೈಟ್ ಅ ಫೈಲ್ ಟು ದ ಟೆಕ್ಸ್ಟ್ ಫೈಲ್. ಟೆಕ್ಸ್ಟ್ ಫೈಲಿಗೆ ನಾವು ಕಂಟೆಂಟ್ ನ ಯಾವ ತರ ನಾವು ರೈಟ್ ಮಾಡಬೇಕು ಅಂತ. ವಿ ಹ್ಯಾವ್ 2 ಮೆಥಡ್ಸ್ ಟು ರೈಟ್ ದ ಕಂಟೆಂಟ್ ಟು ದ ಫೈಲ್. ಫೈಲಿಗೆ ಕಂಟೆಂಟ್ ನ ರೈಟ್ ಮಾಡೋಕ್ಕೆ ನಮಗೆ 2 ಮೆಥಡ್ಸ್ ಇದೆ. ಒನ್ ಇಸ್ ರೈಟ್ ಮೆಥಡ್, ಅನದರ್ ಒನ್ ಇಸ್ ದ ರೈಟ್ ಲೈನ್ಸ್ ಮೆಥಡ್. 2 ಮೆಥಡ್ ನ ನಾವು ಯೂಸ್ ಮಾಡ್ಕೊಂಡೆ ಫೈಲ್ ಇದೆ ಅಲ್ವಾ, ಈ ಫೈಲ್ ಅಲ್ಲಿ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ASDF ಅಲ್ವಾ ನಮ್ದು ಫೈಲ್ ಏನ್ ತಗೊಂಡಿದೀವಿ ನಾವು, ASDF.txt. ಈ ಫೈಲ್ ಅಲ್ಲಿ ನಾನು ಹೆಲೋ ಅಂತ ನನ್ನ ಕಂಟೆಂಟ್ ನ ಆಡ್ ಮಾಡಿ ಸೇವ್ ಮಾಡ್ಬೇಕು ಅಂತ ಹೇಳಿದ್ರೆ 2 ಮೆಥಡ್ ಅಲ್ಲಿ ನಾನು ಸೇವ್ ಮಾಡ್ಬೋದು. ಒನ್ ಮೆಥಡ್ ಐ ಹ್ಯಾವ್ ರೈಟ್, ದ ಅನದರ್ ಮೆಥಡ್ ವಿ ಹ್ಯಾವ್ ರೈಟ್ ಲೈನ್ಸ್. ಏನು ರೈಟ್ ಮೆಥಡ್ ಅಂತ ಹೇಳಿದ್ರೆ, ಒಂದು ಸಿಂಗಲ್ ಸ್ಟ್ರಿಂಗ್ ಅಥವಾ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ಸ್ ನ ನಾವು ಆಡ್ ಮಾಡಬೇಕು. ಹೆಲೋ ಅಂತ ಕೊಟ್ಟಿದ್ದೀನಿ ಅಲ್ವಾ, ಈ ತರ ಸ್ಟೇಟ್ಮೆಂಟ್ ಸಿಂಗಲ್ ಒಂದೇ ಒಂದು ಲೈನ್ ನ ಕೊಡಬೇಕು ಅಂತ ಹೇಳಿದ್ರೆ ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ ನಾವು, ರೈಟ್. ಸಿಂಗಲ್ ಅಂತ ಹೇಳಿದ್ರೆ ಹೆಲೋ ಒಂದೇ ಅಲ್ಲ. ಸಪೋಸ್ ಇಫ್ ಐ ಗಿವ್ ಹಿಯರ್ ಹೆಲೋ ವರ್ಲ್ಡ್,
ಇನ್ವರ್ಟೆಡ್ ಕಾಮ ಓಪನ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ದಟ್ ಮೀನ್ಸ್ ಇಟ್ ಈಸ್ ಅನ್ ಸಿಂಗಲ್ ಸ್ಟ್ರಿಂಗ್. ಇದೇನಾಯ್ತು, ಇದು ಸಿಂಗಲ್ ಸ್ಟ್ರಿಂಗ್. ಓಪನ್ ಮತ್ತೆ ಕ್ಲೋಸ್ ಕೋಟ್ಸ್ ಮಧ್ಯದಲ್ಲಿ ನಮಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕೋ ಅಷ್ಟು ಕೊಟ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಸಿಂಗಲ್ ಸ್ಟ್ರಿಂಗ್. ಅದನ್ನ ನಾವೇನಂತ ಹೇಳ್ತೀವಿ, ಸಿಂಗಲ್ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಇದನ್ನ ನಾವು ಸಿಂಗಲ್ ಸ್ಟ್ರಿಂಗ್ ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ರೈಟ್ ಮೆಥಡ್. ರೈಟ್ ಲೈನ್ಸ್ ಮೆಥಡ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಸೀಕ್ವೆನ್ಸ್ ಆಫ್ ಸ್ಟ್ರಿಂಗ್ಸ್ ಅಂತ ಹೇಳಿದ್ರೇನು, ಇದೊಂದೇನಾಯ್ತು, ಒಂದ್ ಸ್ಟ್ರಿಂಗ್ ಆಯ್ತು, ಇದೇನಾಯ್ತು ಅನದರ್ ಸ್ಟ್ರಿಂಗ್ ಆಯ್ತು, ಇದೇನಾಯ್ತು ಅನದರ್. ವಿ ಹ್ಯಾವ್ 3 ಡಿಫ್ರೆಂಟ್ ಸ್ಟ್ರಿಂಗ್ಸ್. ಬೇರೆ ಬೇರೆ ತರ ನಂಬರ್ ಆಫ್ ಸ್ಟ್ರಿಂಗ್ಸ್ ನಾವು ಆಡ್ ಮಾಡಬೇಕು ನಮ್ಮ ಫೈಲಿಗೆ ಅಂತ ಹೇಳಿದ್ರೆ ಆವಾಗ ಯೂಸ್ ಮಾಡೋ ಮೆಥಡ್ ಯಾವುದು, ನಾವು ರೈಟ್ ಲೈನ್ ಮೆಥಡ್. ವಿಚ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆರ್ ಯೂಸ್ ಟು ರೈಟ್ ದ ಕಂಟೆಂಟ್ ಟು ದ ಟೆಕ್ಸ್ಟ್ ಫೈಲ್, ರೈಟ್ ಮೆಥಡ್ ಅಂಡ್ right lines method. We are going to see each method one by one. Now what is the use of right method? Right method ಅಂತ ಹೇಳಿದ್ರೆ ಏನು, ಒಂದು ಸ್ಟ್ರಿಂಗ್ ನ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ರೈಟ್ ಮೆಥಡ್ ನ ಯೂಸ್ ಮಾಡ್ತೀವಿ. ಹೇಗೆ ರೈಟ್ ಮೆಥಡ್ ನ ಯೂಸ್ ಮಾಡ್ತೀವಿ, ಫಸ್ಟ್ ನಾವ್ ಏನ್ ಕೊಡಬೇಕು, ಫೈಲ್ ಆಬ್ಜೆಕ್ಟ್ ಕೊಡಬೇಕು. ಅದಾದ್ಮೇಲೆ ವಿ ಹ್ಯಾವ್ ಟು ಪ್ರೊವೈಡ್ ದ ಡಾಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಡಾಟ್ ನ ಪ್ರೊವೈಡ್ ಮಾಡಬೇಕು. ಆಫ್ಟರ್ ದಟ್ ಯಾವ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ, ರೈಟ್ ಮೆಥಡ್. ಅದಾದ್ಮೇಲೆ ನಾವು ಏನ್ ಸ್ಟ್ರಿಂಗ್ ನ ಪಾಸ್ ಮಾಡಬೇಕು ಆ ಸ್ಟ್ರಿಂಗ್ ನ ನಾವೇನ್ ಮಾಡಬೇಕು, ಪ್ರೊವೈಡ್ ಮಾಡಬೇಕು. ಎಕ್ಸಾಂಪಲ್, ನಾವು ಫೈಲ್ ನ ನಾವೇನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ. ಮೈ ಆಬ್ಜೆಕ್ಟ್ ಏನಿದೆ, ಇದು ಫೈಲ್ ಆಬ್ಜೆಕ್ಟ್. ಇದು ಓಪನ್ ಏನಿದು, ಮೆಂಬರ್ ಫಂಕ್ಷನ್. ಮೈ ಫೈಲ್ ಅಂತ ಒಂದು ಫೈಲ್ ನ ನಾವ್ ಏನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ. ಇಲ್ಲೇನ್ ಮಾಡ್ತಿರೋದು, ನಾವು ರೈಟ್ ಮಾಡ್ತಾ ಇರೋದು. ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ವಿ ಆರ್ ರೈಟಿಂಗ್. ದಟ್ ಮೀನ್ಸ್ ಯಾವ ಮೋಡಲ್ಲಿ ನಾವು ಫೈಲ್ ನ ಓಪನ್ ಮಾಡಬೇಕು, ವಿ ಶುಡ್ ಓಪನ್ ಎ ಫೈಲ್ ಇನ್ ರೈಟ್ ಮೋಡ್. ಡಬ್ಲ್ಯೂ ಮೋಡ್ ಅಲ್ಲಿ ನಾವು ಫೈಲ್ ನ ನಾವ್ ಏನ್ ಮಾಡ್ಬೇಕು, ಓಪನ್ ಮಾಡಬೇಕು. ನಾವು ಸಿ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಟು ರೈಟ್ ದ ಫೈಲ್ ಕಂಟೆಂಟ್ ಟು ದ ಸ್ಟ್ರಿಂಗ್, ಸಾರಿ ಫೈಲಿಗೆ ನಾವು ಕಂಟೆಂಟ್ ನ ರೈಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಟ್ಯಾಕ್ಸ್ ಏನು, ನಮಗೆ ಫಸ್ಟ್ ಫೈಲ್ ಆಬ್ಜೆಕ್ಟ್ ಕೊಡ್ಬೇಕು. ವಾಟ್ ಈಸ್ ದ ಫೈಲ್ ಆಬ್ಜೆಕ್ಟ್ ವಿ ಹ್ಯಾವ್ ಹಿಯರ್, ಮೈ ಆಬ್ಜೆಕ್ಟ್. ಮೈ ಆಬ್ಜೆಕ್ಟ್ ಏನಿದೆ, ನಾವು ಓಪನ್ ಮಾಡಬೇಕಾದ್ರೆ ಫೈಲ್ ಆಬ್ಜೆಕ್ಟ್ ತಗೊಂಡಿದೀವಿ, ಮೈ ಆಬ್ಜೆಕ್ಟ್ ಡಾಟ್ ವಿ ಹ್ಯಾವ್ ಟೇಕನ್ ಹಿಯರ್ right method. After that we are providing the string provide ಮಾಡ್ತಾ ಇದೀವಿ. ಹೇ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ಸ್ ಇನ್ ಪೈಥಾನ್ ಅಲ್ಲಿ ಫೈಲ್ಸ್ ನ ನಾವೇನ್ ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಇದೀವಿ ಅಂತ ಸ್ಟ್ರಿಂಗ್ ಕೊಟ್ಟಿದೀವಿ. /n ಕೊಟ್ರೆ ಅದೇನಾಗ್ತಾ ಇದೆ, ಒಂದು ಲೈನ್ ಏನಾಗ್ತಾ ಇದೆ, ಟರ್ಮಿನೇಟ್ ಆಗ್ತದೆ. ಇದೇನಾಗತ್ತೆ, ಇದು ಕಂಪ್ಲೀಟ್, ಇದು ಒಂದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗತ್ತೆ. ಇವಾಗ ಫೈಲ್ ನ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಗೆ ಕ್ಲೋಸ್ ಮಾಡ್ತೀವಿ, ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಇಫ್ ಯು ವಾಂಟ್ ಟು ಮೇಕ್ ದಿಸ್ ಆಸ್ ಎ ನೋಟ್ ಆಲ್ಸೋ ಯು ಕ್ಯಾನ್ ಮೇಕ್. ಇದನ್ನೇ ನೀವು ನೋಟ್ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಮಾಡ್ಕೋಬಹುದು. ಜಸ್ಟ್ ಸಿಂಪಲ್, ನಮ್ದು ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡ್ರೆ ನಮ್ದು ಫೈಲ್ ನೇಮ್ ಏನಿತ್ತು, f is equal to open. ಅದನ್ನ ನಾವು ಕೋಡಿಂಗ್ ಬಂದಾಗ ನೀವೇ ರೀಕಾಲ್ ಮಾಡಬೇಕು, astf.txt. ಈ ಫೈಲ್ ನ ಓಪನ್ ಮಾಡಿದೀವಿ ಅಲ್ವಾ ನಾವು, ಇಲ್ಲಿ ಓಪನ್ ಇನ್ ರೈಟ್ ಮೋಡ್ ಅಲ್ಲಿ ಓಪನ್ ಮಾಡಾದ್ಮೇಲೆ ಇದಕ್ಕೆ ಕಂಟೆಂಟ್ ಆಡ್ ಮಾಡಬೇಕು ಅಂತ ಹೇಳಿ ಏನ್ ಕೊಡ್ಬೇಕು, ಫಸ್ಟ್ ಫೈಲ್ ಆಬ್ಜೆಕ್ಟ್ ಕೊಡ್ಬೇಕು. ಏನ್ ಫೈಲ್ ಆಬ್ಜೆಕ್ಟ್, ಎಫ್ ಡಾಟ್ ರೈಟ್ ಹೆಲೋ ವೆಲ್ಕಮ್. ಯಾವ ಸ್ಟ್ರಿಂಗ್ ನ ನಾವು ಆಡ್ ಮಾಡ್ತಾ ಇದೀವಿ, ಹೆಲೋ ವೆಲ್ಕಮ್. ನಾವು ವಿ ವಿಲ್ ಕ್ಲೋಸ್ ದ ಫೈಲ್ ನ ನಾವ್ ಏನ್ ಮಾಡ್ತಾ ಇದೀವಿ, ಕ್ಲೋಸ್ ಮಾಡ್ತಾ ಇದೀವಿ. ಈವನ್ ನಾವು ರೈಟ್ ಮಾಡಿದ್ರು ನಮಗೆ ಪ್ರೋಗ್ರಾಮ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಅಲ್ಲಿ ಅದು ಸ್ಟೋರ್ ಆಗ್ತಾ ಇದೆ. ರೈಟ್ ಅಂದ್ರೆ ಏನು, ಸ್ಟೋರ್ ಆಗ್ತಾ ಇದೆ. ನಾವು ಪ್ರೋಗ್ರಾಮ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ಗೋ ಟು ದ ರೀಡ್ ಆಪರೇಷನ್. ನೆಕ್ಸ್ಟ್ ವಿ ವಿಲ್ ಸಿ ದ ರೈಟ್ ಲೈನ್ಸ್ ಮೆಥಡ್. ರೈಟ್ ಲೈನ್ಸ್ ಮೆಥಡ್ ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಮಲ್ಟಿಪಲ್ ಲೈನ್ಸ್ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ಮಲ್ಟಿಪಲ್ ಸ್ಟ್ರಿಂಗ್ಸ್ ನಾವು ರೈಟ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ಪ್ರೋಗ್ರಾಮ್ ಅಲ್ಲಿ ನಾವು ಪ್ರಾಪರ್ ಆಗಿ ಕಲ್ತ್ಕೊಳ್ಳೋದ, ಸಿ ಒಂದು ಲಿಸ್ಟ್ ನ ನಾವು ಪಾಸ್ ಮಾಡ್ತಾ ಇದೀವಿ. ಲಿಸ್ಟ್ ಅಲ್ಲಿ ಹೆಲೋ ಅಂತ ಒಂದು ಸ್ಟ್ರಿಂಗ್ ಇದೆ, ವೆಲ್ಕಮ್. ಎಷ್ಟು ಸ್ಟ್ರಿಂಗ್ಸ್ ಆಯ್ತು, ಇಲ್ಲಿ 2 ಸ್ಟ್ರಿಂಗ್ಸ್ ಆಗ್ತದೆ. ಆ ಸ್ಟ್ರಿಂಗ್ ಯಾವ್ದಕ್ಕೆ ಅಸೈನ್ ಆಗ್ತದೆ, ಇದೆಲ್ಲ ಸೇಮ್, ನಮಗೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಎಲ್ಲ ಸೇಮ್. ಜಸ್ಟ್ ಇದ್ರಲ್ಲೂ ನಾವ್ ಏನ್ ಮಾಡ್ಕೋಬಹುದು, ಅಸೈನ್ ಮಾಡ್ಕೋಬಹುದು. ನಾವೇನ್ ಕೊಟ್ಟಿದೀವಿ ಇಲ್ಲಿ ಎಫ್ ಡಾಟ್ ರೈಟ್ ಹೆಲೋ ವೆಲ್ಕಮ್ ಇದೆ ಅಲ್ವಾ, ಇನ್ಸ್ಟೆಡ್ ಆಫ್ ವಿ ಕ್ಯಾನ್ ಗಿವ್ ಹಿಯರ್ ಎ ಇಸ್ ಈಕ್ವಲ್ ಟು ಹೆಲೋ ವೆಲ್ಕಮ್ ಅಂತ ಕೊಟ್ಟು ವಿ ಕ್ಯಾನ್ ಗಿವ್ ಹಿಯರ್ ಎಫ್ ಡಾಟ್ ರೈಟ್. ಯಾವ ಕಂಟೆಂಟ್ ನ ರೈಟ್ ಮಾಡಬೇಕು, ಎ ವೇರಿಯೇಬಲ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಏನ್ ಮಾಡ್ಬೇಕದು ರೈಟ್ ಮಾಡ್ಬೇಕು. ಈ ವ್ಯಾಲ್ಯೂ ನಾವ್ ಏನ್ ಮಾಡ್ಕೋಬಹುದು, ಪ್ರೊವೈಡ್ ಮಾಡ್ಕೋಬಹುದು. ಜಸ್ಟ್ ಈ ಸ್ಟೇಟ್ಮೆಂಟ್ಸ್ ಮಾತ್ರ ಚೇಂಜ್ ಆಗ್ತಾ ಇದೆ. ಜಸ್ಟ್ ನಾವು ಮೆಥಡ್ ಮಾತ್ರ ನಾವ್ ಏನ್ ಮಾಡ್ತಾ ಇದೀವಿ, ಚೇಂಜ್ ಮಾಡ್ತಾ ಇದೀವಿ. ಎವ್ರಿಥಿಂಗ್ ಏನಿದೆ ಸೇಮ್ ಇದೆ. ಮೈ ಆಬ್ಜೆಕ್ಟ್ ಇದು ಫೈಲ್ ಓಪನ್ ಮಾಡ್ತಾ ಇದೀವಿ, ಕ್ಲೋಸ್ ಮಾಡ್ತಾ ಇದೀವಿ. ಎಷ್ಟು ಸ್ಟ್ರಿಂಗ್ಸ್ ಇದೆ ಇಲ್ಲಿ, ಹೆಲೋ ಅಂತ ಒಂದು ಸ್ಟ್ರಿಂಗ್ ಇದೆ, ವೆಲ್ಕಮ್ ಅಂತ ಒಂದು ಸ್ಟ್ರಿಂಗ್ ಇದೆ, 2 ಸ್ಟ್ರಿಂಗ್ಸ್ ಇದೆ. ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ, ಎ ಅಂತ ವೇರಿಯೇಬಲ್ ಅಸೈನ್ ಮಾಡ್ತಾ ಇದೀವಿ. ಇಟ್ ರೀಡ್ಸ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಆಸ್ ಡಿಫ್ರೆಂಟ್. ಇದನ್ನ ನಾವು ಕ್ಯಾಪಿಟಲ್ ಎ ಅಂತ ಮಾಡ್ಕೊಳ್ಳೋದ. ಫೈಲ್ ಆಬ್ಜೆಕ್ಟ್ ಡಾಟ್ ರೈಟ್ ಲೈನ್ಸ್ ಅಲ್ಲಿ ಯಾವ್ದನ್ನ ರೈಟ್ ಮಾಡ್ತಾ ಇದೀವಿ, ಈ ಕಂಟೆಂಟ್ ಹೆಲೋ ಮತ್ತೆ ವೆಲ್ಕಮ್ ನ ನಾವೇನ್ ಮಾಡ್ತಾ ಇದೀವಿ, ರೈಟ್ ಮಾಡ್ತಾ ಇದೀವಿ. ನಾವು ವಿಲ್ ಗೋ ಟು ದ ಪೈಥಾನ್ ಪ್ರೋಗ್ರಾಮ್. ಐಡಿಯಲಿ ಹೋಗೋದ,
ಸ್ಕ್ರೀನ್. ಸಿ, ನಾವು ಫೈಲ್ನ ಓಪನ್ ಮಾಡ್ತಾ ಇದ್ದೀವಿ. ಯಾವ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ? ರೈಟ್ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಐ ಗಿವ್ ಹಿಯರ್ ಫೈಲ್ ಆಬ್ಜೆಕ್ಟ್ ಏನು? ಎಫ್ ಡಾಟ್ ರೈಟ್ ಹೆಲೋ. ಯಾವ ಕಂಟೆಂಟ್ನ ನಾನು ರೈಟ್ ಮಾಡ್ತಾ ಇದ್ದೀನಿ? ಹೆಲೋ ಕಂಟೆಂಟ್ನ ನಾನು ರೈಟ್ ಮಾಡ್ತಾ ಇದ್ದೀನಿ. ಐ ವಿಲ್ ರನ್ ದ ಪ್ರೋಗ್ರಾಮ್ ನೌ. ಸಿ, ಇಟ್ಸ್ ನಾಟ್ ಡಿಸ್ಪ್ಲೇಯಿಂಗ್ ಎನಿಥಿಂಗ್. ಫೈಲಲ್ಲಿ ಕಂಟೆಂಟ್ ಇದೆ. ಯಾವುದು ಸ್ಟೋರ್ ಮಾಡಿದ್ದೀವಿ ನಾವು? ಹೆಲೋ ಅಂತ ಕಂಟೆಂಟ್ನ ನಾವು ಸ್ಟೋರ್ ಮಾಡಿದ್ದೀವಿ. ಆದರೆ ಅದು ಡಿಸ್ಪ್ಲೇ ಆಗ್ತಾ ಇಲ್ಲ. ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನ ಯೂಸ್ ಮಾಡ್ಬೇಕು ನಾವು? ರೀಡ್ ಮೋಡ್ನ ಯೂಸ್ ಮಾಡಬೇಕು. ಐ ಹೋಪ್ ಯು ಆರ್ ಕ್ಲಿಯರ್ ನೋ. ಇವಾಗ ನಿಮಗೆ ಕ್ಲಿಯರ್ ಆಗ್ತಿರ್ಬೋದು. ಈವನ್ ಇಫ್ ಯು ವಾಂಟ್ ಟು ಯೂಸ್ ದ ರೈಟ್ ಲೈನ್ಸ್, ವಿ ವಿಲ್ ಸಿ ಲೇಟರ್ ಯಾವ ಥರ ನಾವು ರೈಟ್ ಲೈನ್ಸ್ನ ಯೂಸ್ ಮಾಡ್ತೀವಿ ಅಂತ. ರೈಟ್ ಮೆಥಡ್ ಗೊತ್ತಾಗಿರ್ಬೋದು. ರೈಟ್ ಲೈನ್ಸ್ ಆಲ್ಸೋ ವಿ ವಿಲ್ ಸಿ. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ರೀಡನ್ನು ಯೂಸ್ ಮಾಡ್ಕೊಂಡು ಆಮೇಲೆ ನಾವು ರೈಟ್ ಲೈನ್ಸು ರೈಟ್ ಮೆಥಡ್ ಕಲಿತ್ರೆ ನಮಗೆ ಔಟ್ಪುಟ್ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅಂತ ಪ್ರಾಪರಾಗಿ ಗೊತ್ತಾಗುತ್ತೆ. ರೀಡ್, ನಮಗೆ ಏನು ಫೈಲಲ್ಲಿ ಕಂಟೆಂಟ್ ಇದೆ ಆ ಕಂಟೆಂಟ್ನ ನಾವು ರೀಡ್ ಮಾಡಬೇಕು ಅಂತ ಹೇಳಿದರೆ ರೀಡ್ ಮೆಥಡ್ನ ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್. ಒನ್ ಈಸ್ ರೀಡ್, ಜಸ್ಟ್ ಸಿಂಪಲ್ ಆಗಿ ನಾವು ರೀಡ್ ಅಂತಾನು ಯೂಸ್ ಮಾಡ್ಬೋದು. ರೀಡ್ ಲೈನ್ ಮೆಥಡ್ ಯೂಸ್ ಮಾಡಬೇಕು ಅಥವಾ ರೀಡ್ ಲೈನ್ಸ್ ಮೆಥಡ್ನ ಯೂಸ್ ಮಾಡೋದು. ವಿ ಹ್ಯಾವ್ 3 ಡಿಫ್ರೆಂಟ್ ಮೆಥಡ್ಸ್ ಟು ರೀಡ್ ದ ಕಂಟೆಂಟ್ ಫ್ರಮ್ ಎ ಫೈಲ್. ಫೈಲಿಂದ ಕಂಟೆಂಟ್ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ 3 ಡಿಫ್ರೆಂಟ್ ಮೆಥಡ್ಸ್. ವಿಚ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್? read method, read line method, and we have read lines method. We will going to see all the methods one by one. ಏನು ರೀಡ್ ಮೆಥಡ್ ಅಂತ ಹೇಳಿದ್ರೆ ನಮ್ದು ಟೆಕ್ಸ್ಟ್ ಅಲ್ಲಿ ನಮ್ದು ಫೈಲ್ ಅಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಎಲ್ಲಾನು ಕಂಟೆಂಟ್ ನಾವು ರೀಡ್ ಮಾಡಬೇಕು ಅಥವಾ ನಂಬರ್ ಆಫ್ ಬೈಟ್ಸ್ ನಾವು ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ರೀಡ್. ದ ಸೇಮ್ ಥಿಂಗ್, ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್. ನಾವೇನು ತಗೋತೀವಿ? ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಅಂತ ಕೊಡ್ತಾ ಇದೀವಿ. ಜಸ್ಟ್ ರೀಡ್ ಅಂತಾನು ಕೊಡ್ಬೋದು. ಆರ್ ಎಲ್ಸ್ ಐ ಕ್ಯಾನ್ ಗಿವ್ ಎ ರೀಡ್. ಏನಿದೆ ಅಲ್ವಾ, ನಂಬರ್ ಆಫ್ ಕ್ಯಾರೆಕ್ಟರ್ಸು ಕೊಡ್ಬೋದು. ಇಫ್ ಐ ವಾಂಟ್ ಟು ರೀಡ್ 2, ಸಪೋಸ್ ನಮ್ದು ಫೈಲ್ ಇದೆ. ಫೈಲಲ್ಲಿ ಏನು ಕಂಟೆಂಟ್ ಸ್ಟೋರ್ ಆಗಿದೆ? ಹೆಲೋ ಅಂತ ಸ್ಟೋರ್ ಆಗಿದೆ. ಎಫ್ ಡಾಟ್ ರೀಡ್ 2 ಅಂತ ಹೇಳಿದ್ರೆ ಏನು? ಜಸ್ಟ್ 2 ಕ್ಯಾರೆಕ್ಟರ್ಸ್ ಮಾತ್ರ ಅದೇನಾಗುತ್ತೆ? ರೀಡ್ ಆಗುತ್ತೆ. ನಮಗೆ ಔಟ್ಪುಟ್ ಅಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ? HE. ಈ ಔಟ್ಪುಟ್ ಅಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ? ಕಂಪ್ಲೀಟ್ ಹೆಲೋ ನಮಗೆ ಡಿಸ್ಪ್ಲೇ ಆಗುತ್ತೆ. Example, how we are going to use: opening a file, closing a file, file object dot read. 10 characters ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ರೀಡ್ ಮಾಡ್ತಾ ಇದೀವಿ. ಐದರ್ ವಿ ಕ್ಯಾನ್ ಯೂಸ್ ಇನ್ ದಿಸ್ ವೇ ಆರ್ ವಿ ಕ್ಯಾನ್ ಯೂಸ್ ಇನ್ ದಿಸ್ ವೇ. ಈ ತರನು ನಾವು ಯೂಸ್ ಮಾಡ್ಬೋದು ಅಥವಾ ಈ ತರನು ನಾವೇನ್ ಮಾಡ್ಬೋದು? ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ರೀಡ್ ಲೈನ್. ರೀಡ್ ಲೈನ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಸಿಂಗಲ್ ಲೈನ್ ನ ಒಂದು ನಮ್ಮ ಹತ್ರ ಒಂದು ಔಟ್ಪುಟ್ ಇದೆ, ಹೆಲೋ ಇದೆ, ವೆಲ್ಕಮ್ ಇದೆ. ಎಲ್ಲಿ ನಾವು ಸ್ಲಾಶ್ ಅಂಡ್ ಟರ್ಮಿನೇಟರ್ ಕೊಟ್ಟಿರ್ತೀವಿ, ಸಪೋಸ್ ಇವಾಗ ಪ್ರೋಗ್ರಾಮ್ ಅಲ್ಲಿ ಹೆಲೋ ಅಂತ ಈ ತರ ಟರ್ಮಿನೇಟರ್ ಕೊಟ್ಟಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಿಂಗಲ್ ಲೈನ್. ಏನಂತ ಕನ್ಸಿಡರ್ ಮಾಡುತ್ತೆ? ಅದು ಸಿಂಗಲ್ ಲೈನ್ ಅಂತ ಕನ್ಸಿಡರ್ ಮಾಡಿ ಆ ಸಿಂಗಲ್ ಒಂದೇ ಒಂದು ಲೈನ್ ಏನ್ ಮಾಡುತ್ತೆ? ಅದು ಡಿಸ್ಪ್ಲೇ ಮಾಡುತ್ತೆ. ಜಸ್ಟ್ ರೀಡ್ ಲೈನ್ ಅಂತ ಕೊಟ್ರೆ ಎಷ್ಟು ಲೈನ್ಸ್ ನ ಡಿಸ್ಪ್ಲೇ ಮಾಡುತ್ತೆ? ಅದು ಓನ್ಲಿ ಒನ್ ಲೈನ್ ನ ಅದೇನ್ ಮಾಡುತ್ತೆ? ರೀಡ್ ಮಾಡುತ್ತೆ. ಅದೇ ನಮಗೆ ರೀಡ್ ಲೈನ್ಸ್ ಇದೆ. ಏನು ರೀಡ್ ಲೈನ್ಸ್ ಅಂತ ಹೇಳಿದ್ರೆ ಮಲ್ಟಿಪಲ್ ಲೈನ್ಸ್. ಏನು ನಾವು ರೈಟ್ ಲೈನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಲಿಸ್ಟ್ ಸ್ಟ್ರಿಂಗ್ಸ್ ಎಲ್ಲ ಬರ್ದಿರ್ತೀವಿ. ಲಿಸ್ಟ್ ಅಲ್ಲಿ ಫಾರ್ಮ್ ಅಲ್ಲಿ ಸ್ಟ್ರಿಂಗ್ಸ್ ಎಲ್ಲ ಬರ್ದಿರ್ತೀವಿ. ಅದನ್ನ ನಾವು ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ? ರೀಡ್ ಲೈನ್ಸ್. ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ರೀಡ್ ಲೈನ್ಸ್ ಮೆಥಡ್, ವೆನ್ ವಿ ಹ್ಯಾವ್ ಯೂಸ್ ದ ರೈಟ್ ಲೈನ್ಸ್. ರೈಟ್ ಲೈನ್ಸ್ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವು ರೈಟ್ ಮಾಡಿದ್ರೆ ನಾವು ರೀಡ್ ಲೈನ್ಸ್ ನ ನಾವೇನ್ ಮಾಡ್ಬೋದು? ರೀಡ್ ಮಾಡ್ಬೋದು. ಹೌ ಮೆನಿ ಮೆಥಡ್ಸ್ ವಿ ಹ್ಯಾವ್? ವಿ ಹ್ಯಾವ್ ರೀಡ್ ಮೆಥಡ್, read line method, and we have read lines method. read lines ನ ಏನಕ್ಕೆ ಯೂಸ್ ಮಾಡ್ತೀವಿ? ನಾವು ಮಲ್ಟಿಪಲ್ ಲೈನ್ಸ್ ನ ನಾವು ರೀಡ್ ಮಾಡಕ್ಕೆ. read line ನ ಏನಕ್ಕೆ ಯೂಸ್ ಮಾಡ್ತೀವಿ? ನಾವು ಸಿಂಗಲ್ ಲೈನ್ ನ ರೀಡ್ ಮಾಡಕ್ಕೆ. read method ನ ಏನಕ್ಕೆ ಯೂಸ್ ಮಾಡ್ತೀವಿ? ಐದರ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡಕ್ಕೆ ಅಥವಾ ವಿ ಕ್ಯಾನ್ ರೀಡ್ ಕಂಪ್ಲೀಟ್ಲಿ. ಕಂಪ್ಲೀಟ್ ನಾವು ಸ್ಟ್ರಿಂಗ್ ಏನಿದೆ ಆ ಸ್ಟ್ರಿಂಗ್ ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ಜಸ್ಟ್ ಸಿಂಪ್ಲಿ read method. Which are the different methods to write a file? ರೈಟ್ ಮೆಥಡ್ ಇದೆ ನಮಗೆ, ರೈಟ್ ಲೈನ್ ಮೆಥಡ್, ರೈಟ್ ಲೈನ್ಸ್ ಮೆಥಡ್ ಇದೆ. ರೀಡ್ ಮಾಡ್ಲಿಕ್ಕೆ ವಿ ಹ್ಯಾವ್ ರೀಡ್ ಮೆಥಡ್, ರೀಡ್ ಲೈನ್ ಮೆಥಡ್, ಅಂಡ್ ವಿ ಹ್ಯಾವ್ ರೀಡ್ ಲೈನ್ಸ್ ಮೆಥಡ್. ವಿ ಆರ್ ಗೋಯಿಂಗ್ ಟು ಸಿ ಆಲ್ ದ ಮೆಥಡ್ಸ್ ಇನ್ ದ ಪ್ರೋಗ್ರಾಮ್ ಅಲ್ಲಿ ನಾವು ನೋಡಿದ ಎಲ್ಲಾ ಮೆಥಡ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ನಿಮಗೆ ಕಾನ್ಸೆಪ್ಟ್ ಇದರಲ್ಲಿ ನಿಮಗೆ ಪ್ರಾಪರ್ ಆಗಿ ಕ್ಲಿಯರ್ ಆಗುತ್ತೆ. ವಿಡಿಯೋ ಲೆಂತಿ ಆಗುತ್ತೆ, ದಟ್ಸ್ ವೈ ಐ ವಿಲ್ ಪೋಸ್ಟ್ ದ ಎಕ್ಸಾಂಪಲ್ ಕೋಡಿಂಗ್ ನಾವು ಯಾವ ತರ ವರ್ಕ್ ಮಾಡ್ತೀವಿ ಅಂತ ಇನ್ ದ ನೆಕ್ಸ್ಟ್ ವಿಡಿಯೋ. I hope you have understand the concept. Thank you. Have a nice day.